ಎನ್ಐಎ ತನಿಖೆಗೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು ವರ್ಗಾವಣೆ ಮಾಡಲಾಗಿದೆ. ಎನ್ಐಎ ತನಿಖೆಗೆ ನಿರ್ದೇಶನ ನೀಡಿ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ತನಿಖೆಯನ್ನು ಈಗ ಎನ್ಐಎಗೆ ವಹಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಆದೇಶವನ್ನು ಹೊರಡಿಸಿರೋದು. ಮೇ 1ರಂದು ಬಜ್ಜೆ ಬಳಿಯ ಕಿನ್ನಿ ಪದವಿ ಎಂಬಲ್ಲಿ ಈ ಒಂದು ಭೀಕರ ಕೊಲೆ ನಡೆದಿತ್ತು. ಕರಾವಳಿಯಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸಂಚಲನವನ್ನು ಮೂಡಿಸಿತ್ತು. ಪ್ರಕರಣ ಸಂಬಂಧ 3 ಪ್ರಮುಖ ಆರೋಪಿಗಳನ್ನು ಬಂಧಿಸಲಾಗಿತ್ತು. 29 ವರ್ಷದ ಅಜರುದ್ದೀನ್, ಅಬ್ದುಲ್ ಖಾದರ್, ನೌಷಾದ್ನನ್ನು ಅರೆಸ್ಟ್ ಮಾಡಿದ್ರು. ಪ್ರಕರಣದ ತನಿಖೆ ನಡೆದಿರುವ ಸಂದರ್ಭದಲ್ಲೇ ಎನ್ಐಎಗೆ ವಹಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಎನ್ಐಎ ಅಥವಾ ಸಿಬಿಐ ತನಿಖೆಗೆ ಹಿಂದೂಪರ ಸಂಘಟನೆ ಆಗ್ರಹ ಮಾಡ್ತಾ ಇದ್ವು. ಈಗ ಆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಬೆನ್ನಲ್ಲೇ ಈಗ ಹಿಂದೂಪರ ಸಂಘಟನೆ ಆಗ್ರಹವನ್ನು ಮಾಡ್ತಾ ಇದ್ವು. ಈಗ ಎನ್ಐಎ ತನಿಖೆಗೆ ಇದನ್ನು ವಹಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ. ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ರು. ಹಾಡು ಹಗಲೇ ರಾತ್ರಿ ಅಲ್ಲಿ ಸಾಕಷ್ಟು ಜನರು ಕೂಡ ಇದ್ರು. ಭೀಕರವಾಗಿ 5-6 ಜನ ಸೇರಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. 2023ರಲ್ಲಿ ಫಾಜಿಲ್ನನ್ನ ಹತ್ಯೆ ಮಾಡಿದ್ರು. ಅದರ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯನ್ನ ಆತ ಮನೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ 4-5 ಜನ ಸೇರಿಕೊಂಡು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಆ ದೃಶ್ಯಗಳನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಯಾವಾಗ ಹಿಂದೂಪರ ಸಂಘಟನೆ ಈ ಒಂದು ಆಗ್ರಹ ಮಾಡ್ತು, ಈಗ ಎನ್ಐಎಗೆ ವಹಿಸಲಾಗಿದೆ. ಈ ಮಧ್ಯೆ ತುರ್ತು ಮೀಟಿಂಗ್ ಅನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆಯನ್ನು ಮಾಡ್ತಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಭಾರಿ ಸಂಕಷ್ಟವನ್ನ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ. ಈ ಮಧ್ಯೆ ರಾತ್ರಿ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಅಲ್ಲಿ ಹೈಕಮಾಂಡ್ಗೆ ಏನೆಲ್ಲ ವಿವರಣೆ ನೀಡಬೇಕು ಎಂಬ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಸುಹಾಸ್ ಶೆಟ್ಟಿ ಕೇಸ್ಗೆ ಎನ್ಐಎಗೆ ಏನು ನೀಡಿದ್ರಲ್ಲ ಅದರ ಬಗ್ಗೆ ಮುಂದಿನ ಚರ್ಚೆಯನ್ನು ಮಾಡ್ತಾರೆ. ಈ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಡಿಕೆಶಿ ಮಾಹಿತಿಯನ್ನು ನೀಡುವಂಥ ಸಾಧ್ಯತೆ ಇದೆ. ಈಗ ಎನ್ಐಎಗೆ ಯಾವಾಗ ವಹಿಸಿದ್ರೋ ಈಗ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆಯನ್ನು ಕರೆದಿದ್ದಾರೆ. ಇದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇದೀಗ ಈ ಒಂದು ಕೇಸನ್ನ ಎನ್ಐಎಗೆ ವರ್ಗಾವಣೆ ಮಾಡಿರೋದು, ಈಗ ಅದರ ಜೊತೆಗೆ ಮೀಟಿಂಗ್ ಅನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಒಂದು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ? ಪ್ರವೀಣ್, ಮೇ 1ರಂದು ನಡೆದಂತಹ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಿನ ಸುದ್ದಿಯಾಗಿತ್ತು. ಯಾಕಂದ್ರೆ ನಡು ರಸ್ತೆಯಲ್ಲಿ 4-5 ಜನ ಸೇರಿ ಕೊಚ್ಚಿ ಕೊಲೆ ಮಾಡಿರುವಂತಹ ದೃಶ್ಯಾವಳಿಗಳು ಕೂಡ ಎಲ್ರಿಗೂ ಕೂಡ ಲಭ್ಯ ಆಗಿತ್ತು. ಅದರ ಬೆನ್ನಲ್ಲೇ ಬಿಜೆಪಿ ಕೂಡ ಇದನ್ನ ಎನ್ಐಎಗೆ ವಹಿಸಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಒಂದ್ ರೀತಿಯಾಗಿ ತಪ್ಪಿ ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಟೀಕೆಗಳನ್ನ ಮಾಡಿತ್ತು. ಆದ್ರೆ ಇದೆಲ್ಲದರ ನಡುವೆ ಈಗ 3-4 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಪ್ರಕರಣದ ತನಿಖೆಯನ್ನ ನಿಭಾಯಿಸೋದಿಕ್ಕೆ ಎನ್ಐಎಗೆ ವಹಿಸಿರುವಂತಹದ್ದು. ಅದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲೂ ಕೂಡ ಸಿಎಂ, ಡಿಸಿಎಂ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಚರ್ಚೆಯನ್ನ ನಡೆಸಿರುವಂತಹದ್ದು. ಪ್ರಮುಖವಾಗಿ ಆರ್ಸಿಬಿ ಕಾಲ್ತುಳಿತದ ಜೊತೆಗೆ ಈ ಒಂದು ವಿಚಾರವಾಗೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಭೆ ಕೂಡ ಮುಕ್ತಾಯವಾಗಿದೆ. ಸಿಎಂ ಮೈಸೂರಿಗೂ ಕೂಡ ಹೊರಟು ಆಗಿದೆ. ಇದರ ಜೊತೆಗೆ ಏನು ಈಗ ಆಲ್ರೆಡಿ ತನಿಖೆಯನ್ನ ಪ್ರಾರಂಭ ಮಾಡಿ ಒಂದಿಷ್ಟು ಪೊಲೀಸ್ ತನಿಖೆ ಕೂಡ ಮುಂದುವರೆದಿತ್ತು. ಅದರ ಬೆನ್ನಲ್ಲೇ ಇದೀಗ ಎನ್ಐಎಗೆ ವಹಿಸಿರೋದ್ರಿಂದ ತನಿಖೆ ಇನ್ನಷ್ಟು ಚುರುಕುಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆ ಈ ಒಂದು ತನಿಖೆ ಅಂದ್ರೆ ಈ ಒಂದು ಕೊಲೆಯ ಹಿಂದಿರುವಂತಹ ಮೋಟಿವೇಶನ್ ಏನು, ಜೊತೆಗೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹದ್ದು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಪ್ರಣ್. ಓಕೆ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗೆ.